ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಶುಕ್ರವಾರ. ನಿಮ್ಮ ಸಭೆಗಳಲ್ಲಿ ಶುಕ್ರವಾರ ಪ್ರಾರ್ಥನೆ ಇದೆಯಾ? ಅಷ್ಟಕ್ಕೂ ನೀವು ನಿಮ್ಮ ಸಭೆಗೆ ಹೋಗ್ತೀರಾ? ಪ್ರಾರ್ಥನೆ ಕೂಟಗಳಲ್ಲಿ ಪಾಲ್ಗೊಳ್ತೀರಾ? ನೀವು ಬೇರೆ ಎಲ್ಲೋ ಇದ್ದಿರಬಹುದು, ಇತರ ದೇಶದಲ್ಲಿದ್ದಿರಬಹುದು, ಅಲ್ಲಿ ನಿಮಗೆ ಸಭೆ ಇಲ್ಲದೇ ಇರಬಹುದು, ಸಭೆಯಲ್ಲಿ ಪ್ರಾರ್ಥನೆ ನಡೆಯದೇ ಇರಬಹುದು. ನಿಮಗೊಂದು ವಿಷಯ ಗೊತ್ತಾ? ನೀವು ಎಲ್ಲಿದ್ದೀರೋ ಅಲ್ಲಿಯೇ ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಹಾಗಾಗಿ ಕರ್ತನ ಆಲಯಕ್ಕೆ ಹೋಗಿರಿ. ಪ್ರತಿ ಶುಕ್ರವಾರ ಸಹಜವಾಗಿ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ಎಷ್ಟೋ ಬಿಡುಗಡೆಯ ವಿಷಯಗಳು, ಎಷ್ಟೋ ಆತ್ಮನ ಕಾರ್ಯಗಳು ಪ್ರಾರ್ಥನೆಯ ಮೂಲಕ ದೇವರ ಬಲ ಹೊಂದಿಕೊಳ್ಳುವಂಥದ್ದು, ಹೀಗೆ ಎಷ್ಟೋ ಕಾರ್ಯಗಳ ವಿಷಯದಲ್ಲಿ ನಾವು ಸಾಕ್ಷಿ ಕೇಳ್ತೇವೆ. ಅದಕ್ಕೆ ನೀವು ಕೂಡ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರಾಗಿರಿ. ನೀವು ನಿಮ್ಮ ಜೊತೆ ವಿಶ್ವಾಸಿಗಳೊಂದಿಗೆ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಜಾಯಿನ್ ಆಗಬಹುದು. ಆ ಕಾರಣಕ್ಕಾಗಿ ಈ ದಿನದ ಉಪವಾಸ ಪ್ರಾರ್ಥನೆ ನೀವು ದಯಮಾಡಿ ತಪ್ಪಿಸಿಕೊಳ್ಬೇಡಿ. ಒಂದು ಪ್ರತ್ಯೇಕವಾದ ಬಿಡುಗಡೆಗೋಸ್ಕರ ನೀವು ಕೂಡ ಸಿದ್ಧರಾಗಿರಿ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಉದಯದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೆ ಪ್ರಾರ್ಥನೆ ಎಷ್ಟೋ ಅವಶ್ಯಕವಾಗಿದೆ. ಪ್ರಾರ್ಥನೆಯ ಮೂಲಕ ಎಷ್ಟೋ ಅದ್ಭುತ ಕಾರ್ಯಗಳು ನಾವು ಹೊಂದಿಕೊಳ್ಳಬಹುದು ಎಂಬುದನ್ನು ನಾವು ಗುರುತಿಸುವ ಹಾಗೆ ಸಹಾಯ ಮಾಡಿರಿ. ಆ ದಿನ ನೀವು ನಿಮ್ಮ ಶಿಷ್ಯರಿಗೆ ಕಲಿಸಿಕೊಟ್ಟಂತೆ ನಮಗೂ ಪ್ರಾರ್ಥನೆ ಕಲಿಸಿಕೊಡಿರಿ. ನಮಗೆ ಮಾದರಿಯಾಗಿ ನೀವು ಮೊಳಕಾಲೂರಿ ಪ್ರಾರ್ಥಿಸಿದ ಪ್ರಕಾರ ಒಬ್ಬಂಟಿಗರಾಗಿ ಬೆಳಗಿನ ಜಾವದಲ್ಲಿ ಎದ್ದು ಏಕಾಂತ ಸ್ಥಳದಲ್ಲಿ ಪ್ರಾರ್ಥಿಸಿದ ಹಾಗೆ ನಾವು ಕೂಡ ನಿಮ್ಮ ಪ್ರಾರ್ಥನೆಯ ನಿಯಮವನ್ನು ಪಾಲಿಸುವ ಹಾಗೆ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ನಿಮ್ಮ ಸಾಕ್ಷಿಯಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬಹಳಷ್ಟು ಜನ ಅಂದುಕೊಳ್ತಾರೆ ಪ್ರಾರ್ಥಿಸುವ ಕೆಲಸ ಪಾಸ್ಟರ್ ಅವರದಾಗಿದೆ ಎಂದು. ಹಾಗಲ್ಲ ಪ್ರಿಯರೇ, ಅದು ಎಲ್ಲರ ಕೆಲಸವಾಗಿದೆ. ಪಾಸ್ಟರ್ ಅವರು ಕೂಡ ತಮಗೋಸ್ಕರ ತಾವು ಪ್ರಾರ್ಥನೆ ಮಾಡಿಕೊಳ್ಳದಿದ್ದರೆ ಪ್ರಯೋಜನವಿರಲ್ಲ. ಅದನ್ನು ಯೇಸುವೇ ನಮಗೆ ತೋರಿಸಿದ್ದಾರೆ. ಆತನು ದೇವಕುಮಾರನಾದಾಗಿಯೂ ಈ ಲೋಕಕ್ಕೆ ಬಂದಾಗ, ಶರೀರಧಾರಿಯಾಗಿದ್ದಾಗ ಪ್ರಾರ್ಥನೆ ನಮಗೆ ಎಷ್ಟೋ ಅವಶ್ಯಕವಾಗಿದೆ ಎಂದು ಹೇಳಿದ್ದಾರೆ. ಮಹಾರೋದನೆಯಿಂದಲೂ ಕಣ್ಣೀರಿನಿಂದಲೂ ಆತನು ಪ್ರಾರ್ಥಿಸಿದನೆಂದು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀವು ಕೂಡ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಲಿತುಕೊಳ್ಳುವುದಾದರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರಗಳು ತಕ್ಷಣವೇ ದೊರಕುತ್ತವೆ ಪ್ರಿಯರೇ. ನಾವು ಭಕ್ತಿ ಅನ್ನುತ್ತೇವೆ. ಆ ಭಕ್ತಿಯ ಮಾರ್ಗ ಅನ್ನುವಾಗ ಕೆಲವೊಂದು ವಾಕ್ಯ ಕೇಳುವುದು, ಕಾಣಿಕೆ ಕೊಡುವುದು, ಕೆಲವೊಂದು ಆಚಾರ ಪಾಲಿಸುವುದೇ ಆಗಿದೆ ಅಂದ್ಕೊಳ್ಬಹುದೇನೋ. ಆದರೆ ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಹೊಂದಿಕೊಂಡಿರುವುದು, ಅನುದಿನವೂ ಆತನ ವಾಕ್ಯ ಓದುವುದರ ಮೂಲಕ, ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದರ ಮೂಲಕ, ಆತನ ಮನಸ್ಸನ್ನು ಅರಿತು ಆತನ ಚಿತ್ತ ಏನೆಂದು ತಿಳಿದು ನಮ್ಮ ಬಾಧೆಗಳಿಂದಲೂ ಸಮಸ್ಯೆಗಳಿಂದಲೂ ಈ ಲೋಕದ ಶೋಧನೆಗಳಿಂದಲೂ ಮೇಲಿಂದ ಮೇಲೆ ಬಿಡುಗಡೆಯಾಗುವಂಥದ್ದೇ ನಿಜವಾದಂತಹ ಕ್ರೈಸ್ತಿಯ ಜೀವಿತವಾಗಿದೆ, ಕ್ರಿಸ್ತನೊಂದಿಗೆ ನಡೆಯುವಂಥದ್ದಾಗಿದೆ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಮತ್ತಷ್ಟು ಶ್ರೇಷ್ಠವಾಗಿರುತ್ತೆ. ಉಪವಾಸ ಪ್ರಾರ್ಥನೆ ಮನುಷ್ಯರಿಗೋಸ್ಕರವಲ್ಲ. ನೀವು ಉಪವಾಸವಿರುವಾಗ ನಿಮ್ಮ ಮುಖ ಸಪ್ಪಗೆ ಮಾಡಿಕೊಳ್ಬಾರದೆಂದು ಯೇಸು ಹೇಳಿದ್ದಾರೆ. ಉಪವಾಸವಿದ್ದಂತೆ ತೋರಿಸಿಕೊಳ್ಳಬಾರದು, ಆದರೆ ನಿಮ್ಮ ದೇವರ ಮುಂದೆ ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಿರಿ. ಕೆಲವೊಂದು ದೊಡ್ಡ ಸಮಸ್ಯೆಗಳನ್ನು ಲೋಕದಲ್ಲಿ ನಾವು ಎದುರಿಸುತ್ತಿರ್ತೇವೆ. ಆ ದೆವ್ವದಿಂದ ಪೀಡಿಸಲ್ಪಡುತ್ತಿರುವ ಆ ಹುಡುಗನನ್ನು ಬಿಡಿಸುವುದಕ್ಕಾಗಿ ಆ 9 ಮಂದಿ ಶಿಷ್ಯರ ಕೈಲಾಗಲಿಲ್ಲ. ಯೇಸು ಒಂದೇ ಮಾತು ಹೇಳಿ ಬಿಡಿಸಿದಾಗ ಶಿಷ್ಯರು, ಇದು ಯಾಕೆ ನಮ್ಮ ಕೈಲಿಂದ ಆಗಲಿಲ್ಲ ಎಂದು ಕೇಳಿದಾಗ, ಇದು ಕೇವಲ ಉಪವಾಸದಿಂದ, ಪ್ರಾರ್ಥನೆಯಿಂದಲೇ ಮಾತ್ರ ಸಾಧ್ಯ ಅನ್ನುತ್ತಾರೆ. ಸೈತಾನನನ್ನು ಬಂಧಿಸುವುದಕ್ಕಾಗಿ ಹಾಗೂ ಅವನ ಕ್ರಿಯೆಗಳೆಲ್ಲ ಲಯಪಡಿಸುವುದಕ್ಕಾಗಿ, ಅವನ ಆಲೋಚನೆಗಳನ್ನೆಲ್ಲ ಚದುರಿಸುವುದಕ್ಕಾಗಿ. ಸೈತಾನನು ಅನ್ನುವಾಗ ಸೈತಾನನು ಇದ್ದಾನೆಂದು ನೀವು ನಂಬುತ್ತಾ ಇದ್ದೀರಾ? ಯಾವ ರೀತಿ ದೇವರು ನಮಗೋಸ್ಕರ ದೊಡ್ಡ ದೊಡ್ಡ ಆಸೆಗಳನ್ನು, ಪ್ರಣಾಳಿಕೆಗಳನ್ನು, ಯೋಚನೆಗಳನ್ನು ಹಾಕಿಕೊಂಡಿದ್ದಾರೋ, ಹಾಗೆಯೇ ಸೈತಾನನು ದೇವರು ಆರಿಸಿಕೊಂಡವರನ್ನು ಯಾವ ರೀತಿಯಾಗಿ ಚದುರಿಸಬೇಕೆಂದು, ಕುಗ್ಗಿಸಿಬಿಡಬೇಕೆಂದು, ಹೇಗೆ ಮೋಸಗೊಳಿಸಬೇಕೆಂದು, ಹೇಗೆ ಕೇಡುಂಟು ಮಾಡಬೇಕೆಂದು ಅವನು ಕೂಡ ಕುತಂತ್ರಗಳನ್ನು ಮಾಡುತ್ತಲೇ ಇರ್ತಾನೆ. ಹೌದು, ಅವನೊಬ್ಬ ತಂತ್ರಗಾರನು, ಮೋಸಗಾರನು, ಸುಳ್ಳುಗಾರನು. ಆ ಸೈತಾನನನ್ನು ಎದುರಿಸಲು ಒಂದೇ ಆಯುಧವಿದೆ, ಪ್ರಾರ್ಥನೆ.
ಹಾಡು ಹಾಡಿದ್ರೆ ಅವನು ಕೂಡ ಹಾಡ್ತಾನೆ. ಒಮ್ಮೆ ಅವನು ಕೂಡ ಏಂಜಲ್ ಆಗಿದ್ದನಲ್ಲವೇ, ದೇವದೂತರೊಂದಿಗೆ ಹಾಡಿದ. ಪ್ರಸಂಗಗಳನ್ನು ಮಾಡುವುದಾದರೆ ರೆಫರೆನ್ಸಸ್ಗಳನ್ನು ಅವನೇ ತೋರಿಸಿಕೊಡ್ತಾನೆ. ಯಾಕೆಂದರೆ ಮೊದಲ ಮನುಷ್ಯನಾಗಿರುವ ಆ ಆದಾಮನಿಂದಲೂ ಪ್ರತಿಯೊಬ್ಬರ ಬಲಹೀನತೆ, ಪ್ರತಿಯೊಬ್ಬರ ಸಂಗತಿಯನ್ನು ಅವನು ಅರಿತವನಾಗಿದ್ದಾನೆ. ಆದರೆ ನೀವು ಮೊಳಕಾಲೂರಿ ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥಿಸುತ್ತಿರುವಾಗ ಅವನು ಗಡಗಡ ಅಂತ ನಡುಗುತ್ತಾನೆ. ಅದಕ್ಕೆ ಪ್ರಿಯ ಕ್ರೈಸ್ತರೇ, ಪ್ರಾರ್ಥಿಸಿರಿ. ಪ್ರಿಯ ವಿಶ್ವಾಸಿಯೇ, ಪ್ರಾರ್ಥಿಸಿರಿ. ಎಸ್ತೇರಳ ಪುಸ್ತಕ ಬೈಬಲ್ನಲ್ಲಿದೆ ಎಂಬ ಸಂಗತಿ ನಿಮಗೆ ಗೊತ್ತಲ್ಲವೇ? ನಮ್ಮ ಹಿಂದೂಸ್ತಾನದ ಹೆಸರು ಕೂಡ ಆ ಪುಸ್ತಕದಲ್ಲಿದೆ. ಅಂದಿನಿಂದಲೂ ಹಿಂದೂಸ್ತಾನ ಇತ್ತು. ಬೈಬಲ್ ಒಂದು ಚರಿತ್ರೆಯಾಗಿದೆ. ಅಲ್ಲಿ ಎಸ್ತೇರಳು ಎಂಬ ಆ ಹೆಸರು ಯಾಕೆ ಬಂತು ಎನ್ನುವುದಾದರೆ, ಪ್ರಾರ್ಥನೆಯ ಮೇರೆಗೆ ಆಕೆಯ ಆ ದೇವರ ಮೇಲಿನ ನಂಬಿಕೆಯ ಮೇರೆಗೆ, ದೇವರ ಪ್ರಣಾಳಿಕೆಯ ಮೇರೆಗೆ ಈ ಪುಸ್ತಕ ನಮಗೆ ಅನೇಕ ಸತ್ಯಗಳನ್ನು ಬಯಲ್ಪಡಿಸುತ್ತೆ. ಮೊರ್ದೆಕಾಯ್ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಕೇವಲ ಒಬ್ಬ ವಾಚ್ಮ್ಯಾನ್, ಕಾವಲುಗಾರನಾಗಿದ್ದ. ರಾಜನ ಬಾಗಿಲ ಬಳಿಯಲ್ಲಿ ಕಾವಲುಗಾರನೇ ಆಗಿದ್ದ. ಆದರೆ ಅವನು ನಿಜವಾದ ವಾಚ್ಮ್ಯಾನ್, ಕಾವಲುಗಾರನಾಗಿದ್ದ. ಇಸ್ರಾಯೇಲ್ ಜನಾಂಗವನ್ನು ಸೈತಾನನ ಉರುಲಿನಿಂದ ಕಾಪಾಡುವುದಕ್ಕಾಗಿ, ದೇವರ ಪ್ರಣಾಳಿಕೆಗಳನ್ನು ಸೈತಾನನು ಹಾಳು ಮಾಡದಂತೆ ಎದುರಿಸುವುದಕ್ಕಾಗಿ ಸಾಹಸ ಯುಕ್ತವಾದ ಕಾರ್ಯಗಳನ್ನು, ನಂಬಿಕೆಯಿಂದ ಪರಾಕ್ರಮಗಳನ್ನು ಮಾಡಿದವನಾಗಿದ್ದ. ನೀವು ಯಾವುದೇ ಉದ್ಯೋಗ ಮಾಡ್ತಾ ಇದ್ರೂ ಕೂಡ ನೀವು ಸಹ ದೇವರಿಂದ ಉಪಯೋಗ ಆಗಬಹುದು. ಏನೋ ಚಿಕ್ಕ ವಾಚ್ಮ್ಯಾನ್ ಅಲ್ಲವೇ, ಒಬ್ಬ ಗುಮಸ್ತನಲ್ಲವೇ, ಕ್ಲರ್ಕ್ ಆಗಿದ್ದೇನಲ್ಲವೋ, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನಲ್ಲವೋ, ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದೇನೆ, ಡಾಕ್ಟರ್ ಆಗಿದ್ದೇನೆ, ನರ್ಸ್ ಆಗಿದ್ದೇನೆ ಎಂದು ಯೋಚಿಸಿ ನೆಪ ಹೇಳಬಾರದು. ನೀವು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮ ಮುಖಾಂತರ ತನ್ನ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಇಲ್ಲಿ ಈ ಎಸ್ತೇರಳಿಗೆ ತಂದೆ ತಾಯಿಗಳಿಲ್ಲದಿರುವಾಗ ಮೊರ್ದೆಕಾಯೇ ಸಾಕಿ ಬೆಳೆಸುತ್ತಾನೆ, ದೇವರ ಭಯದಲ್ಲಿ ಬೆಳೆಸುತ್ತಾನೆ. ಈ ಎಸ್ತೇರಳ ಬಗ್ಗೆ ಪೂರ್ತಿ ಅರ್ಥ ಆಗಬೇಕಾದ್ರೆ ನೀವು ಆ ಪುಸ್ತಕ ಪೂರ್ತಿಯಾಗುವುದರಿ. ಆಕೆ ಅದ್ಭುತವಾದ ರೀತಿಯಲ್ಲಿ ರಾಜನು ಆಕೆಯನ್ನು ಕೋರಿಕೊಂಡಾಗ ರಾಣಿಯಾಗುತ್ತಾಳೆ. ಆಕೆ ಅರಮನೆಯೊಳಗೆ ಸೇರುತ್ತಾಳೆ, ಅನಾಥಳಾದಾಗ್ಯೂ ಕೂಡ. ಎಷ್ಟು ಅದ್ಭುತವಾಗಿರ್ತಾವ ನೋಡಿ ದೇವರ ಆಲೋಚನೆಗಳು. ಇದೇ ಎಸ್ತೇರಳ ಪುಸ್ತಕದಲ್ಲಿ ಹಾಮಾನನು ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಬಹಳಷ್ಟು ಜನ ಮಕ್ಕಳಿರುವುದರಿಂದ ರಾಜನು ಅವನಿಗೆ ಪ್ರಮೋಷನ್ ಕೊಡ್ತಾನಂತೆ. ಪ್ರಮೋಷನ್ ಕಮೆತ್ ಫ್ರಮ್ ಅಬಾವ್ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಮಗೆ ಉನ್ನತ ಸ್ಥಿತಿ ಬರುವುದಾದರೆ ಅದನ್ನು ನಾವೇ ಸಂಪಾದಿಸಿಕೊಂಡಿದ್ದೇವೆ, ಅದು ನಮಗೆ ಯೋಗ್ಯವಾಗಿದೆ ಅಂದ್ಕೊಳ್ಳೋದಾದರೆ ಅದು ಅಜ್ಞಾನ. ದೇವರು ಹೆಚ್ಚಿಸುವುದಾದರೆ ಅದೇ ನಿಜವಾದ ಹೆಚ್ಚಳ. ಹಾಮಾನ ಗರ್ವ ಪಡ್ತಾನೆ, ಎಲ್ಲರೂ ಅಡ್ಡ ಬೀಳಬೇಕೆಂದು ಬಯಸುತ್ತಾನೆ. ಆದರೆ ಈ ಮೊರ್ದೆಕಾಯ್ ದೇವರಲ್ಲಿ ಭಯಭಕ್ತಿ ಉಳ್ಳಂತವನು. ಎಲ್ಲರೂ ಮೊಳಕಾಲೂರಿ ಹಾಮಾನನಿಗೆ ನಮಸ್ಕರಿಸುವಾಗ ಮೊರ್ದೆಕಾಯ್ ಸೆಲ್ಯೂಟ್ ಮಾಡುತ್ತಾನೆ. ಏನಯ್ಯ ನೀನು ಮೊಳಕಾಲೂರು ಅಂದ್ರೆ ನಾನು ನನ್ನ ದೇವರ ಮುಂದೆ ಹೊರತು ಯಾರ ಮುಂದೆಯೂ ಮೊಳಕಾಲೂರಲ್ಲ. ವಾಟ್ ಎ ಸ್ಟ್ಯಾಂಡ್. ನಿನಗೆ ವಂದನೆ ಹೇಳ್ತೇನೆ, ನಿನ್ನನ್ನು ನಮಸ್ಕರಿಸುತ್ತೇನೆ, ನಿಮ್ಮನ್ನು ಅಧಿಕಾರಿಯಂತೆ ಗೌರವಿಸ್ತೇನೆ, ಆದರೆ ದೇವರೆಂದು ಮಾತ್ರ ಭಾವಿಸಲ್ಲ. ದಯವಿಟ್ಟು ಗಮನಿಸಿ ಪ್ರಿಯರೇ, ನೀವು ಯಾರನ್ನೇ ಆಗಲಿ ಗೌರವಿಸಿರಿ, ಬಟ್ ಪೂಜಿಸಬೇಡಿರಿ. ಪಾಸ್ಟರ್ಸ್ಗಳಾದ ನಮ್ಮಂಥವರನ್ನು ಪೂಜಿಸಬೇಡಿರಿ. ಯು ಕ್ಯಾನ್ ಗಿವ್ ರೆಸ್ಪೆಕ್ಟ್, ದೇವರ ದೈವ ಸೇವಕರೆಂದು ಭಾವಿಸಿ ಗೌರವಿಸಿರಿ ಬೇಕಾದರೆ. ಆದರೆ ನಾವಲ್ಲ ದೇವರುಗಳು. ನೀವು ಪೂಜಿಸುವುದಕ್ಕೆ ಅರ್ಹನೂ ನಿಮ್ಮ ಸ್ತುತಿಗೆ ಪಾತ್ರನೂ ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸು ಒಬ್ಬರೇ ಆಗಿದ್ದಾರೆ. ನನ್ಮುಂದೆ ಮೊಳಕಾಲೂರಿಲ್ಲ ಎಂಬ ಒಂದೇ ನೆಪದಿಂದ ಕಕ್ಷ ಬೆಳೆಸಿಕೊಂಡು ಯಹೂದ್ಯರನ್ನೆಲ್ಲ ಅಂತ್ಯಗೊಳಿಸಬೇಕೆಂದು ಲಂಚ ಕೊಟ್ಟು ರಾಜಾಜ್ಞೆಯನ್ನು ಸಿದ್ಧಗೊಳಿಸುತ್ತಾನೆ ಹಾಮಾನನು. ಇಂಥ ತಿಂಗಳಿನಂದು, ಇಂತಹ ತಾರೀಕಿನಂದು ದೇಶದಲ್ಲಿರುವ ಎಲ್ಲಾ ಯಹೂದ್ಯರನ್ನು ಸಂಹರಿಸಿ ಅವರ ಸ್ವಾಸ್ಥ್ಯವನ್ನೆಲ್ಲ ದೋಚಿಕೊಳ್ಳಿರಿ ಎಂಬ ಒಂದು ಕಾನೂನನ್ನು ತರ್ತಾನೆ. ಆ ಸಂಗತಿ ಮೊರ್ದೆಕಾಯಿಗೆ ಗೊತ್ತಾದಾಗ ಏನ್ ಮಾಡ್ಲಿಕ್ಕಾಗತ್ತೆ ಒಬ್ಬನೇ, ಅದರಲ್ಲೂ ಮೇಲಿಂದ ಕಾವಲುಗಾರನಷ್ಟೇ. ಯಹೂದ್ಯರನ್ನೆಲ್ಲ ಒಟ್ಟುಗೂಡಿಸಿ ಧರಣಿ ಏನಾದರೂ ಸ್ಟ್ರೈಕ್ ಮಾಡಬಹುದು ಈ ದಿನಗಳಂತೆ. ಆದರೆ ಅವನೇನ್ ಮಾಡುತ್ತಾನೆ ಗೊತ್ತಾ, ಎಲ್ಲರನ್ನೂ ಪ್ರೇರೇಪಿಸಿ ದೇವರಿಗೆ ಮೊರೆಯಿಡಲು ಆರಂಭಿಸುತ್ತಾನೆ. ಉಪವಾಸ ಪ್ರಾರ್ಥನೆ ಪ್ರಕಟಿಸುತ್ತಾನೆ, ದೇವರಿಗೆ ಮೊರೆಯಿಡುತ್ತಾನೆ. ನಮಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಂದ ಬಿಡುಗಡೆ ದೊರಕುತ್ತದೆ. ನಾವು ಅನಾವಶ್ಯಕವಾಗಿ ಬಂದ್ ಮಾಡಿಸುವುದು, ಧರಣಿ ಮಾಡುವುದು, ಇಲ್ಲವಾದರೆ ಹೋರಾಟ ಮಾಡುವುದು ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಹೋರಾಡುವುದು ಶರೀರ ಸಂಬಂಧವಾದವುಗಳೊಂದಿಗೆಲ್ಲ, ಆಕಾಶಮಂಡಲದಲ್ಲಿರುವ ದುರಾತ್ಮ ಸೈನ್ಯದೊಂದಿಗೆ ಹೋರಾಡ್ತಿದ್ದೇವೆ. ಒಬ್ಬರಲ್ಲ ಒಬ್ಬರಿಂದ ನಿಮಗೆ ಆಟಂಕ ಎದುರಾಗ್ತವೆ, ಅವರನ್ನು ದ್ವೇಷಿಸಬೇಡಿರಿ. ಪಾಪ ಅವರಲ್ಲ, ಅವರನ್ನೂ
ಉಪಯೋಗಿಸಿಕೊಂಡಿರುವ ಸೈತಾನನಿಂದ ದೇವರ ಮಕ್ಕಳಾದ ನಿಮಗೆ ಆ ಹೋರಾಟ ಉಂಟಾಗುತ್ತೆ. ಅಂಥವರಲ್ಲಿ ಕೆಲವೊಮ್ಮೆ ನಿಮ್ಮ ಗಂಡ ಹೆಂಡತಿಯಾಗಿರ್ಬೋದು, ತಂದೆ ತಾಯಿಗಿರ್ಬೋದು, ಮಕ್ಕಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು. ಆದರೆ ನಾವು ಹೋರಾಡುವುದು ದುರಾತ್ಮಗಳೊಂದಿಗೆ. ನಮಗೆ ಜಯ ಕೊಡುವಂಥದ್ದು ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ಅದಕ್ಕಾಗಿ ಉಪವಾಸವಿದ್ದು ಪ್ರಾರ್ಥಿಸಲು ಆರಂಭಿಸಿರಿ. ಬಹಳಷ್ಟು ಸಾರಿ ನಾವು ಉಪವಾಸವಿದ್ದು ಪ್ರಾರ್ಥಿಸುತ್ತಾ ಗಾಳಿಯಲ್ಲಿ ದೀಪ ಇಟ್ಟು ದೇವರೇ ನೀವೇನನ್ನುತ್ತೀರಿ ಅನ್ನುವಂಥದ್ದಲ್ಲ. ಆದರೆ ನಾವು ಮಾಡಬೇಕಾದ ಅವಕಾಶಗಳಿವೆ. ಈ ಮೊರ್ದೆಕಾಯಿಗೆ ಆ ಎಸ್ತೇರಳು ನೆನಪಾಗ್ತಾಳೆ. ಅಮ್ಮ ಎಸ್ತೇರಳೆ, ದೇವರು ನಿನ್ನನ್ನು ಹೆಚ್ಚಿಸಿ ರಾಣಿಯನ್ನಾಗಿ ಮಾಡಿದ್ದಾರೆ. ನೀನು ರಾಜನೊಂದಿಗೆ ರಾಜನ ಪಕ್ಕದಲ್ಲಿದೆಯಲ್ಲವೇ, ಆತನಿಗೆ ಒಂದು ಮಾತನ್ನು ಹೇಳು. ಈ ವಿಷಯದ ಕುರಿತು ಒಂದು ಮಾತು ಹೇಳು ಅಂದಾಗ ಅವಳು ಹೇಳುತ್ತಾಳೆ, ಅಯ್ಯ, ನಮ್ಮ ರಾಜನು ಎಂಥವನೆಂದು ನಿಮಗೆ ಗೊತ್ತಲ್ಲವೇ? ಅವನಿಗೆ ಬಹಳ ಸಿಟ್ಟು, ಅವನಿಗೆ ಕೋಪ ಹೆಚ್ಚು. ಆತನು ಕರೆಯಲಾರದೆ ಯಾರೂ ಆತನ ಮುಂದೆ ಹೋಗಿ ನಿಲ್ಲುವ ಹಾಗಿಲ್ಲ. ಆತನು ಕರೆಯುವಾಗಲೇ ಹೋಗಬೇಕು. ಆತನು ಅಂತರ್ಗೃಹದಲ್ಲಿದ್ದಾನೆ. ಅಲ್ಲಿಗೆ ನಾನು ಹೋಗುವುದಾದರೆ ನನ್ನ ಪ್ರಾಣಕ್ಕೆ ಅಪಾಯ. ಸಾರಿ, ನೀವು ಮಾತ್ರ ಬಟ್ಟೆ ಧರಿಸಿಕೊಂಡು ಊಟ ಮಾಡಿರಿ ಅಂತ ಹೇಳಿ ಕಳಿಸಿದ್ರೆ, ಆಗ ಮೊರ್ದೆಕಾಯಿ ಹೇಳ್ತಾನೆ, ಅರಮನೆಯಲ್ಲಿದ್ದಕ್ಕೆ ನೀನು ತಪ್ಪಿಸಿಕೊಳ್ತೀ ಎಂದು ಭಾವಿಸುವಿಯಾ? ನೀನು ಮಾಡದಿದ್ದರೆ ಯೆಹೂದ್ಯರಿಗೆ ಸಹಾಯ ಮತ್ತೊಂದು ದಿಕ್ಕಿನಿಂದ ಬರುತ್ತೆ, ಆದರೆ ನೀನು ನಿನ್ನ ಮನೆಯವರು ನಶಿಸಿ ಹೋಗ್ತೀರಿ ಎಂದು ಎಚ್ಚರಿಸಿದಾಗ ಆ ಎಚ್ಚರಿಕೆಯನ್ನು ಎಸ್ತೇರಳು ಅಂಗೀಕರಿಸ್ತಾಳೆ. ಈ ದಿನ ಬಹಳಷ್ಟು ಜನರಿಗೆ ಆಶೀರ್ವಾದಗಳು ಬೇಕು, ದಿವ್ಯ ದಾನಗಳು ಬೇಕು, ಮೆಚ್ಚುಗೆಗಳು ಬೇಕು. ಗದರಿಕೆ ಎಚ್ಚರಿಕೆಗಳನ್ನು ಕೊಟ್ಟರೆ ಅವುಗಳನ್ನು ಅಂಗೀಕರಿಸಲ್ಲ. ನೋಡಿ ಪ್ರಿಯರೇ, ಆಯಾ ಸಮಯಗಳಲ್ಲಿ ದೇವರು ತನ್ನ ಸೇವಕರ ಮೂಲಕ ನಮ್ಮನ್ನು ಎಚ್ಚರಿಸುತ್ತಾರೆ. ನಮ್ಮ ಮಕ್ಕಳ ಮುಖಾಂತರ ಎಚ್ಚರಿಸುತ್ತಾರೆ. ಸರ್ಕಮ್ಸ್ಟೆನ್ಸಸ್, ನಮ್ಮ ಪರಿಸ್ಥಿತಿಗಳ ಮೂಲಕ ಎಚ್ಚರಿಸುತ್ತಾರೆ. ದೇವರ ಗದರಿಕೆಯನ್ನು ತಿರಸ್ಕರಿಸಬಾರದು ಪ್ರಿಯರೇ. ದೇವರ ಎಚ್ಚರಿಕೆಯನ್ನು ಸ್ವೀಕರಿಸುವುದನ್ನು ಕಲಿತುಕೊಳ್ಳುವುದಾದರೆ ನಾವು ಯೋಗ್ಯರಾಗುತ್ತೇವೆ, ಕ್ಷೇಮವಾಗಿರುತ್ತೇವೆ. ಅವಳು ತನ್ನ ತಪ್ಪು ಗ್ರಹಿಸಿಕೊಂಡು ಒಂದು ಮಾತು ಹೇಳ್ತಾಳೆ ನೋಡಿ. ಎಸ್ತೇರಳ ಪುಸ್ತಕ, ಬೈಬಲ್ನಲ್ಲಿ ಎಸ್ತೇರಳ ಪುಸ್ತಕ 4ನೇ ಅಧ್ಯಾಯ, ಅದರಲ್ಲಿ 16ನೇ ವಚನ. ನೀನು ಹೋಗಿ ಶೂಷಾನನಲ್ಲಿ ಸಿಕ್ಕುವ ಎಲ್ಲಾ ಯೆಹೂದ್ಯರನ್ನು ಸಭಾಮಂದಿರದಲ್ಲಿ ಸಮಕೂಡಿಸಿ, ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಆಕೆ ಆ ಮೊರ್ದೆಕಾಯಿಗೆ ಕಳಿಸಿರುವ ವಾರ್ತೆ ಏನೆಂದರೆ, ಯೆಹೂದ್ಯರೆಲ್ಲರನ್ನೂ ಸಭಾಮಂದಿರದಲ್ಲಿ ಸಮಕೂಡಿಸಿ 3 ದಿನದವರೆಗೂ ಉಪವಾಸವನ್ನು ಪ್ರಕಟಿಸಿರಿ. ನಾನು ಕೂಡ ನನ್ನ ಸೇವಕಿಯರೊಡನೆ ಉಪವಾಸವಿದ್ದು ಪ್ರಾರ್ಥಿಸುತ್ತೇವೆ. ವಾಹ್! ಯೆಹೂದ್ಯರೆಲ್ಲರೂ, ಆ ದೇಶದಲ್ಲಿರುವ ಯೆಹೂದ್ಯರೆಲ್ಲರೂ ಒಂದೇ ಸ್ಥಳದಲ್ಲಿರಲಿಲ್ಲ, ಬೇರೆ 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 ಸ್ಥಳಗಳಲ್ಲಿದ್ದರು. ಒಂದು ಸ್ಥಳದಲ್ಲಿ ಕೂಡಿ ಬರುವುದಕ್ಕೆ ಸಭಾಮಂದಿರ ಸಾಲುವುದಿಲ್ಲ. ಈ ರಾಣಿ ಅರಮನೆ ಬಿಟ್ಟು ಸಭಾಮಂದಿರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ತನ್ನ ಅರಮನೆಯಲ್ಲಿಯೇ ಅವಳೊಂದಿಗಿರುವ ಸೇವಕಿಯರು ಉಪವಾಸವಾಗಿದ್ರು. ಈಗ ಈ ಲೈವ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದ್ರಿಂದ ಲೈವ್ ಉಪವಾಸ ಪ್ರಾರ್ಥನೆ ಅನ್ನುವಾಗ ಗೇಲಿ ಮಾಡ್ತಾರೆ, ಲೈವ್ನಲ್ಲಿ ಹೇಗೆ ಉಪವಾಸ ಪ್ರಾರ್ಥನೆ ನಡೆಯುತ್ತವೆ ಎಂದು. ಉಪವಾಸ ಇರಬೇಕೇ ಹೊರತು ಯಾಕೆ ಆಗಲ್ಲ? ನೀವು ಎಲ್ಲೇ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರೂ ಕೂಡ ಈ ಸೋಷಿಯಲ್ ಮೀಡಿಯಾದ ಮೂಲಕ ನಾವೆಲ್ಲರೂ ಕನೆಕ್ಟ್ ಆಗುತ್ತಿದ್ದೇವೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ, ನಾವು ನಮ್ಮ ಮನೆಯಲ್ಲಿ, ಇಲ್ಲವೇ ಆಲಯದಲ್ಲಿ, ಇಲ್ಲವೇ ಬೇರೆ ಸ್ಥಳದಲ್ಲಿ, ಇಲ್ಲವೇ ಸಭೆಯಲ್ಲಿ ಇರುವ ಎಲ್ಲರೂ ಒಂದೇ ಧ್ವನಿಯಾಗಿ ಏಕಸ್ವರದಿಂದ, ಏಕ ಆತ್ಮದಿಂದ ಉಪವಾಸವಿದ್ದು ಒಂದು ವಿಷಯಕ್ಕಾಗಿ ದೇವರಿಗೆ ಮೊರೆಯಿಟ್ಟಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಅದ್ಭುತ ನಡೆಯುತ್ತವೆ. ಆ 3 ದಿನಗಳ ಉಪವಾಸ ಪ್ರಾರ್ಥನೆಯಲ್ಲಿ ಯೆಹೂದ್ಯರು ಎಲ್ಲೆಲ್ಲೋ, ಹಿರಿಯರು, ಮಕ್ಕಳು, ಸ್ತ್ರೀಯರು, ಪುರುಷರು ಎಲ್ಲರೂ ಉಪವಾಸವಿದ್ದು ಪ್ರಾರ್ಥಿಸಿದರು. ಎಸ್ತೇರ ರಾಣಿ, ಅವಳ ಸೇವಕಿಯರು ಉಪವಾಸವಿದ್ದು ಪ್ರಾರ್ಥಿಸ್ತಾರೆ. 3 ದಿನಗಳಾದ ನಂತರ ರಾಜನ ಆ ಒಂದು ಅಪ್ಪಣೆ ಇಲ್ಲದಿದ್ರೂ ಕೂಡ, ಏನಂತೆ, ರಾಜನನ್ನು ಎದುರುಗೊಳ್ಳಲು ಕಾನೂನು ವಿರುದ್ಧವಾಗಿದ್ರು, ಪ್ರವೇಶಿಸಲು ನ್ಯಾಯಕ್ಕೆ ವಿರುದ್ಧವಾಗಿದ್ರೂ ಕೂಡ ನಾನು ರಾಜನ ಬಳಿಗೆ ಹೋಗುತ್ತೇನೆಂದು ಧೈರ್ಯ ಮಾಡ್ತಾಳೆ. ಪ್ರಾರ್ಥನೆಯೊಂದಿಗೆ ರಾಜನ ಬಳಿಗೆ ಹೋದಾಗ ಆಗ ರಾಜನು ಕೋಪಗೊಳ್ಳುವುದಿಲ್ಲ. ಎಸ್ತೇರಳನ್ನು ನೋಡಿದ ಕೂಡಲೇ ಅವನೊಳಗೆ ದಯೆ ಉಂಟಾಗ್ತದೆ.
ರಾಜರ ಹೃದಯಗಳನ್ನೇ ಮಾರ್ಪಡಿಸಬಲ್ಲಾತನು ನಮ್ಮ ಕರ್ತನಾಗಿದ್ದಾರೆ. ರಾಜರ ಹೃದಯಗಳು ದೇವರ ಕೈಯಲ್ಲಿ ಕಾಲುವೆಗಳ ಹಾಗಿವೆ. ಕಾಲುವೆಯಲ್ಲಿ ನೀರು ಒಂದ್ ಕಡೆ ಹೋಗೋದಾದರೆ ಈ ಕಡೆ ತಿರುಗಿಸಬೇಕಾದರೆ ತಿರುಗಿಸಬಹುದಲ್ಲವೇ? ಹಾಗೆಯೇ ಅವರ ಆಲೋಚನೆಗಳನ್ನೆಲ್ಲ ತಿರುಗಿಸುವಾತನೇ ನಮ್ಮ ದೇವರಾಗಿದ್ದಾರೆ. ಅದ್ಭುತ ಕಾರ್ಯಗಳನ್ನು ಪ್ರಾರ್ಥನೆಯ ಮೂಲಕ ನಡೆಸುವಾತನಾಗಿದ್ದಾರೆ. ಪರಿಸ್ಥಿತಿಗಳನ್ನು ಮಾರ್ಪಡಿಸುವಾತನಾಗಿದ್ದಾರೆ. ಅಷ್ಟೊಂದು ಸೀರಿಯಸ್ ಸಿಚುವೇಶನ್ನಲ್ಲಿ ಆತನು ಇದ್ದಾಗಿಯೂ, ನ್ಯಾಯಕ್ಕೆ ವಿರುದ್ಧವಾಗಿ ಎಸ್ತೇರಳು ಎದುರುಗೊಂಡಿದ್ದಾಗಿಯೂ, ಪ್ರಾರ್ಥನೆಯೊಂದಿಗೆ ನಂಬಿಕೆಯೊಂದಿಗೆ ಪ್ರವೇಶಿಸಲು ನ್ಯಾಯಕ್ಕೆ ವಿರುದ್ಧವಾದಾಗಿಯೂ ಹೋಗ್ತಾಳೆ. ರಾಜನು ನೋಡಿದ ಕೂಡಲೇ ಅವನಲ್ಲಿ ದಯ ಉಂಟಾಗುತ್ತೆ. ನಿನಗೇನ್ ಬೇಕು ಎಂದು ಕೇಳಿದಾನೆಂದು ಬೈಬಲ್ನಲ್ಲಿದೆ ಪ್ರಿಯರೇ. ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ಎಂತಹ ಗಂಡಾಂತರದ ಸಮಸ್ಯೆ ಎದುರಿಸ್ತಾ ಇದ್ದೀರಿ? ಎಂತಹ ಹೋರಾಟ ಎದುರಿಸುತ್ತಾ ಇದ್ದೀರಿ? ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ಈ ದಿನ ಪ್ರಪಂಚದಾದ್ಯಂತ ಹಿಂದೆ ಎಂದಿಗೂ ಸಹ ಆಗದ ರೀತಿಯಲ್ಲಿ ಹಿಂಸೆಗೊಳಗಾಗುತ್ತಾ ಇದ್ದಾರೆ. ಅನೇಕ ಕ್ರೈಸ್ತಿಯ ದೇಶದಲ್ಲಿಯೂ ಕೂಡ ಈ ದಿನ ಸುವಾರ್ತೆ ಸಾರುವಂಥದ್ದು ನಿಷೇಧಿಸಲಾಗ್ತಿದೆ. ಬೈಬಲನ್ನೇ ನಿಷೇಧಿಸಿರುವ ಕಂಟ್ರೀಸ್ಗಳಿವೆ. ಇಂತಹ ಪರಿಸ್ಥಿತಿಗಳನ್ನು ಯಾರು ಮಾರ್ಪಡಿಸಬಲ್ಲರು? ಹಿಂಸೆಯ ಕಾಂಡಗಳು ನಡೆಯುತ್ತಿವೆ. ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ ದೇವರ ಮಕ್ಕಳು. ಚರ್ಚಸ್ಗಳು ಸುಟ್ಟಾಕಲಾಗುತ್ತಾ ಇವೆ, ಚದುರಿಸಲಾಗುತ್ತಾ ಇವೆ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಧರಣಿಯಾಗಲಿ ಹೋರಾಟವಾಗಲಿ ಅಲ್ಲ ಮಾಡಬೇಕಾದದ್ದು, ಆದರೆ ಮೊಳಕಾಲೂರಿ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ. ಪ್ರಪಂಚದಾದ್ಯಂತ ದೇವರ ಮಕ್ಕಳೆಂದು ಕರೆಯಲ್ಪಡುವವರೆಲ್ಲರೂ ಉಪವಾಸವಿದ್ದು ಪ್ರಾರ್ಥಿಸುವುದಾದರೆ ಅದ್ಭುತ ಕಾರ್ಯ ದೇವರು ಮಾಡುತ್ತಾರೆ. ರಾಜನು ಕೋರಿಕೊಂಡ ಕೋರಿಕೆಯ ಪ್ರಕಾರವೇ ಆಕೆ, ರಾಜನು ಬರೆದಿರುವಂತಹ ಶಾಸನವೇ ರಾಜನು ಮಾರ್ಪಡಿಸುವ ಹಾಗೆ ಇಲ್ಲ. ಅದಕ್ಕಾಗಿ ರಾಜನು ಹೊಸ ಆಜ್ಞೆಯನ್ನು ಬರೆದು ಎಲ್ಲರನ್ನು ನಾಶನ ಮಾಡಬೇಕೆಂದು ಬರೆದಿರುವ ಆಜ್ಞೆಯನ್ನು ರಿವರ್ಸ್ ಆಗಿ ಬರೆದು ನೀವು ಅವರ ಮೇಲೆ ದಾಳಿ ಮಾಡಿ ಜಯಿಸಿರಿ ಎಂದು ಬರೆದಾಗ ಅದ್ಭುತವಾಗಿ ಇಸ್ರಾಯೇಲರೆಲ್ಲರೂ ಕಾಪಾಡಲ್ಪಡ್ತಾರೆ. ಶತ್ರುಗಳೆಲ್ಲರೂ ನಶಿಸಿ ಹೋಗುತ್ತಾರೆ. ದುರಾತ್ಮ ಶಕ್ತಿಗಳನ್ನು ಬಂಧಿಸುವುದಕ್ಕಾಗಿಯೂ ಸೈತಾನನ ಕುಯುಕ್ತಿಗಳನ್ನೆಲ್ಲ ಕಟ್ಟಿಹಾಕುವುದಕ್ಕಾಗಿಯೂ ಉಪವಾಸ ಪ್ರಾರ್ಥನೆ ಎಷ್ಟು ಅವಶ್ಯಕವಾಗಿದೆ. ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕಾದ ಅತ್ಯವಶ್ಯಕವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ಗಂಭೀರವಾಗಿ ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ದೇವರ ಪ್ರಣಾಳಿಕೆಗಳು ನೆರವೇರುವ ಹಾಗೆ ದೇವರ ಮಕ್ಕಳಾದ ನಾವೆಲ್ಲರೂ ಉಪವಾಸವಿದ್ದು ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ನಿಮ್ಮ ಮಕ್ಕಳೆಲ್ಲ ಪ್ರಪಂಚದಾದ್ಯಂತ ಅಕ್ರಾಸ್ ದ ಗ್ಲೋಬ್ ಯಾರ್ಯಾರು ಈ ವಾಕ್ಯ ಧ್ಯಾನವನ್ನು ಕೇಳುತ್ತಾ ಇದ್ದಾರೋ ದೇವರೇ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಉಪವಾಸವಿದ್ದು ಪ್ರಾರ್ಥಿಸುವ ಹಾಗೆ ಸಹಾಯ ಮಾಡಿರಿ. ಕರ್ತನ ಆಲಯದಲ್ಲಿ ಎಲ್ಲೆಲ್ಲಿ ಉಪವಾಸ ಪ್ರಾರ್ಥನೆ ನಡೆಯುತ್ತಿವೆಯೋ ಅಲ್ಲಿ ನೀವು ಉಪಸ್ಥಿತರಾಗಿರಿ. ಅಂಧಕಾರ ಶಕ್ತಿಗಳೆಲ್ಲ ಬಂಧಿಸಲ್ಪಡುವ ಹಾಗೆ, ಸೈತಾನನ ಯೋಚನೆಗಳೆಲ್ಲ ಚದುರಿಸಲ್ಪಡುವ ಹಾಗೆ, ಪವಿತ್ರಾತ್ಮನ ಕಾರ್ಯಗಳು ನಡೆಯುವ ಹಾಗೆ ನಿಮ್ಮ ಆತ್ಮನನ್ನು ಸುರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನೀವೊಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕಳಿಸಿಕೊಡ್ತಾ ಇದ್ದೀರಿ, ನಾವು ಪ್ರಾರ್ಥಿಸ್ತಿದ್ದೇವೆ, ದೇವರು ಉತ್ತರ ಕೊಡ್ತಲೇ ಇದ್ದಾರೆ. ಪ್ರಾರ್ಥನೆ ಮೂಲಕ ಅದ್ಭುತ ಕಾರ್ಯ ನಡೆಯುತ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಪ್ರತಿದಿನದ ಉದಯಕಾಲದ ಧ್ಯಾನದಲ್ಲಿ ಮತ್ತೊಮ್ಮೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.